ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವಿರೋದು ಉರುಗನಹಳ್ಳಿಯಲ್ಲಿ. ಇಲ್ಲಿ ಏನು ವಿಶೇಷತೆ, ಹಾಗೆ ಪ್ರತಿ ದೇವಸ್ಥಾನದ ಕಥೆ ಎಲ್ಲ ನೋಡ್ತಾ ಹೋಗೋಣ. ಹಾಗೆ ಉರುಗನಹಳ್ಳಿ ಅಂತ ಹೇಳಿದಾಗ ಗೊತ್ತಾಗುತ್ತೆ ನಾಗಪ್ಪನ ದೇವಸ್ಥಾನ ಅಂತ. ಬನ್ನಿ ಒಳಗಡೆ ತೋರಿಸ್ತೀನಿ. ಹಾಗೆ ಈ ದೇವಸ್ಥಾನದ ವಿಶೇಷತೆ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಈ ದೇವಸ್ಥಾನದ ಬಗ್ಗೆ ನಾನು ಒಂದೆರಡು ಮಾಹಿತಿ ತೊಗೊಂಡು ಬಂದಿದ್ದೆ. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಹೇಗಿದೆ ಅಂತ ಹೇಳ್ತೀನಿ. ಇನ್ನು ದೇವಸ್ಥಾನದ ಕತೆ ಹೇಳ್ತಾ ಹೋಗೋದಾದರೆ, ಇಲ್ಲಿರಂತಹ ಮೂಲ ಕತೆ, ನಳಮಹಾರಾಜನು ಕಲಿಯ ಶಾಪದಿಂದಾಗಿ ಚಿಂತಿತನಾಗಿ ಕಾಡಿನಲ್ಲಿ ತೆರಳುತ್ತಿರುವಾಗ, ಅಂದರೆ ನಳಮಹಾರಾಜನು ಕಳಿಯಿಂದ ಶಾಪ ಒಳಗಾಗಿರ್ತಾನೆ. ಸೊ ಆವಾಗ ಕಾಡಿನಲ್ಲಿ ಹೀಗೆ ಚಿಂತಿತನಾಗಿ ತೆರಳುತ್ತಿರುವಾಗ ಒಂದು ಸರ್ಪವು ಬೆಂಕಿಯ ಮಧ್ಯದಲ್ಲಿ ನರಳುತ್ತಿದ್ದನ್ನು ಕಂಡನು. ಅದನ್ನು ಗಮನಿಸಿದ ನಳಮಹಾರಾಜ ಅದನ್ನು ಕಾಪಾಡಬೇಕೆಂದು ಸರ್ಪವನ್ನು ಬೆಂಕಿಯಿಂದ ಹೊರಗೆ ತೆಗೆದನು. ಆಗ ಸರ್ಪವು ಅವನಿಗೆ ಕಚ್ಚಿಬಿಡ್ತದೆ. ಆಗ ಅವನಿಗೆ ಕಚ್ಚತ್ತಲ್ವ, ಅವನಿಗೆ ಅಂಗುಷ್ಟದಿಂದ ಮುಡಿಯವರೆಗೂ ಸರ್ಪ ಸುತ್ತಾಗುತ್ತದೆ. ಅದರಿಂದ ರಾಜನು ತುಂಬ ತೊಂದರೆಯನ್ನು ಅನುಭವಿಸುತ್ತಾನೆ ಅಂತಲೇ ಹೇಳ್ಬೋದು. ಸೊ ಆವಾಗ ರಾಜನು ಹೇಳ್ತಾನಂತೆ ಸರ್ಪಗೆ, ನಾನು ನಿನ್ನನ್ನು ಬೆಂಕಿಯಿಂದ ಕಾಪಾಡುವ ಪ್ರಯತ್ನ ಮಾಡಿದರೆ ನೀನು ನನಗೆ ಕಚ್ಚಿಬಿಟ್ಟೆ ಎಂದು. ಆಗ ಅವನು ಕೇಳ್ತಾನೆ, ಮತ್ತೆ ಇದಕ್ಕೆ ಏನಾದರೂ ಮುಕ್ತಿ ಹೇಗೆ ತಗೊಳ್ಳೋದು, ಇದರಿಂದ ಮುಕ್ತಿ ಹೇಗೆ ಪಡೆಯೋದು ಅಂತ ಹೇಳಿದಾಗ ಸರ್ಪವು ಹೇಳ್ತದಂತೆ, ಶಿವನನ್ನು ತಪಸ್ಸು ಮಾಡುವಂತೆ ಹೇಳುತ್ತದಂತೆ. ಆಗ ನಳಮಹಾರಾಜ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ನಂತರ ಈ ಸರ್ಪ ಸುತ್ತಿನಿಂದ ಮುಕ್ತಿ ಹೊಂದುತ್ತಾನೆ. ಆದರೂ ಕೂಡ ರಾಜನ ಮನದಲ್ಲಿ ಇದು ಪೂರ್ತಿಯಾಗಿ ಗುಣಮುಖವಾಗಿದೆಯೋ ಇಲ್ಲವೋ ಎಂದು ಒಂದು ಹೆದರಿಕೆ ಇರ್ತದೆ. ಅಂದರೆ ಇದು ಪೂರ್ತಿ ಗುಣ ಆಗಿದೆಯೋ ಇಲ್ವೋ ಅಂತ. ಆವಾಗ ಶಿವನಲ್ಲಿ ಕೇಳಿಕೊಳ್ಳುತ್ತಾನಂತೆ. ಆಗ ಶಿವ ಹೇಳ್ತಾರಂತೆ, ಇಲ್ಲಿರಂತಹ ಒಂದು ಬೇವಿನ ಎಲೆಯನ್ನು ತಿನ್ನುವಂತೆ ಹೇಳುತ್ತಾನೆ. ಆಗ ತಿಂದ ನಂತರ ಅದರ ಅನುಭವ ಹೇಗಿತ್ತು, ಕಹಿಯಾಗಿತ್ತೋ ಅಥವಾ ಸಿಹಿಯಾಗಿತ್ತೋ ಅಂತ ಕೇಳ್ತಾನಂತೆ. ಅದಕ್ಕೆ ನಳಮಹಾರಾಜ ಇದು ಸಿಹಿಯಾಗಿತ್ತು ಅಂತ ಹೇಳ್ತಾನಂತೆ. ಆಗ ಶಿವನು ಅದರ ಅರ್ಥ ನಿನ್ನ ವ್ಯಾಧಿ ಪೂರ್ತಿಯಾಗಿ ಗುಣಮುಖವಾಗಿದೆ ಎನ್ನುತ್ತಾನೆ. ನಳಮಹಾರಾಜನು ಸೇವಿಸಿದ ಬೇವಿನ ಎಲೆಯ ಮರವು ಇದೇ ಉರುಗನಹಳ್ಳಿಯ ದೇವಸ್ಥಾನದಲ್ಲಿದೆ ಎಂದು ಪ್ರತೀತಿ ಕೂಡ ಇದೆ. ಹಾಗೆಯೇ ಇದನ್ನು ಸಾಕ್ಷಿಯಂತೆ ಇಲ್ಲಿಯ ದೇವಸ್ಥಾನದ ಆವರಣದಲ್ಲಿರುವಂತಹ ಬೇವಿನ ಮರವಿದೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಇರುವಂತಹ ದೇವರನ್ನು ನೋಡ್ತಾ ಹೋಗೋದಾದ್ರೆ, ಶ್ರೀ ಕ್ಷೇತ್ರದಲ್ಲಿ ಕಾಳಿಂಗೇಶ್ವರ ಹಾಗೂ ಚಾಮುಂಡೇಶ್ವರಿ ಮಾತೆ, ವಿಘ್ನೇಶ್ವರ ಹಾಗೂ ರಾಮಲಿಂಗೇಶ್ವರ ದೇವರು ದರ್ಶನ ನೀಡುತ್ತಿದ್ದಾರೆ. ಹಾಗೆ ಇಲ್ಲಿ ನೆಲೆಸಿರುವ ಕಾಳಿಂಗೇಶ್ವರನು ಇಚ್ಛಾಧಾರಿ ನಾಗದೇವರು ಎಂಬ ಪ್ರತೀತಿ ಕೂಡ ಇದೆ. ಹಾಗೆ ನಿಮ್ಗೆ ಆಲ್ರೆಡಿ ತೋರಿಸಿದ್ವಿ ದೇವಸ್ಥಾನದ ಮುಂಭಾಗ, ಹಾಗೆ ನವಗ್ರಹ ಮಂಟಪ ಎಲ್ಲ ತೋರಿಸಿದ್ದೀನಿ. ಇನ್ನು ಬನ್ನಿ ಇರುವಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ನಾಗನ ಸನ್ನಿಧಿಗೆ. ಸೊ ಇಲ್ಲಿ ನೀವು ನೋಡ್ಬೋದು, ನಿಮಗೆ ಆಶ್ಚರ್ಯ ಆಗ್ಬೋದು ಎಷ್ಟು ನಾಗದೇವರ ಕಲ್ಲುಗಳಿದ್ದಾವೆ ಅಂತ ಹೇಳಿ. ಬನ್ನಿ ನೋಡ್ತಾ ಹೋಗೋಣ. ನಾಗ ಸನ್ನಿಧಿ ಅಂತ ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟು ವಿಶೇಷತೆ, ಅಷ್ಟು ಕಲ್ಲುಗಳಿದೆ. ಹಾಗೆ ಅಷ್ಟು ಒಂಥರ ಭಯ ಮೂಡತ್ತೆ, ಭಕ್ತಿ ಮೂಡತ್ತೆ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ಬರ್ತಾನೆ ನೋಡ್ತೀರಾ, ಫುಲ್ ನೈಸರ್ಗಿಕ ಹೊಂದಿರುವಂತಹ ಪ್ರದೇಶ. ಅದರೊಳಗೆ ಒಂದು ದೇವಸ್ಥಾನ ಅಂದಾಗ ಒಂದು ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇವತ್ತಾಗಿದ್ರು, ಇಷ್ಟು ಮಧ್ಯಾಹ್ನ ಆಗಿದ್ರು, ಇಷ್ಟು ಜನ ಇರುವಲ್ಲೇ ಗೊತ್ತಾಗತ್ತೆ ಎಷ್ಟು ಪವರ್ಫುಲ್ ದೇವಸ್ಥಾನ ಅಂತ. ಇನ್ನು ಇಲ್ಲಿ ನೀವು ನೋಡ್ಬೋದು ನಾಗಲಿಂಗೇಶ್ವರ ಅಂತ. ಇಲ್ಲಿ ನಾಗಲಿಂಗೇಶ್ವರ ದೇವಸ್ಥಾನ ಇರೋದು. ಹಾಗೆ ಫ್ರೆಂಡ್ಸ್,
ಇಲ್ಲಿ ಅಂತೂ ತುಂಬ ಜನ ಭಕ್ತಾದಿಗಳಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ನೋಡಿರೋವಂಥದ್ದು ಅಲ್ಲಿ ಇದು ನೈಜವಾದ ಘಟನೆ ನಾನಲ್ಲಿ ನೋಡಿರೋವಂಥದ್ದು. ಹಾಗೆ ನಾನು ತುಂಬ ಜನದ ಹತ್ರ ಕೇಳಿದ್ದೀನಿ, ಹಾಗೆ ಅಲ್ಲಿರೋರು ಹೇಳಿದ್ರು ಕೂಡ, ಇಲ್ಲಿ ಏನಾದರೂ ಸಪೋಸ್ ನಾಗದೇವರು ಕಾಣ್ತು, ನಾಗ ಎದುರುಗಡೆ ಕಾಣಿಸ್ರು ಅಥವಾ ಅವ್ರ ಮನೆ ಒಳಗೆ ಬಂದರು ಅಂತೆಲ್ಲ ಇದ್ದರೆ, ಅಲ್ಲಿ ಏನು ಭಕ್ತರು ಇರ್ತಾರಲ್ಲ, ನೋಡಿರ್ತಾರಲ್ಲ, ಅವ್ರು ಹೇಳ್ತಾರಂತೆ, ದೇವರೇ ನಾನು ಕಾಳಿಂಗೇಶ್ವರ ಅಂದರೆ ದೇವರೇ ಕಾಳಿಂಗೇಶ್ವರ, ನಾನು ನಿನ್ನ ಸನ್ನಿಧಿಗೆ ಬರ್ತೀನಿ ಅಂತ ಹೇಳ್ತಾರಂತೆ. ಅಲ್ಲಿಗೆ ಎಲ್ಲ ಮುಗೀತು ಅಂದರೆ ಲೈಕ್ ಅವರು ಎಲ್ಲ ಅಂದರೆ ಏನೇ ಪಾಪ ಇದ್ದರೂ ಪರಿಹಾರ ಆಗತ್ತೆ ಅಂತಾನೆ ಅಂತ. ಸೊ ಅವ್ರು ಆಮೇಲೆ ದೇವಸ್ಥಾನಕ್ಕೆ ಬಂದು ಹೋಗ್ತಾರಂತೆ. ಹಾಗೆ ಉರುಗನಹಳ್ಳಿ ಒಂದೇ ಅಲ್ಲ, ಅಲ್ಲಿರುವಂತಹ ಸುತ್ತಮುತ್ತಲು ತುಂಬ ಜನ ಭಕ್ತಾದಿಗಳು ಅಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ ದೇವ್ರಂತಲೇ ಹೇಳ್ಬೋದು. ಜೊತೆಗೆ ಏನು ಒಂದು ಇಚ್ಛಾಧಾರೆ ನಾಗವ ಕನ್ನಿಕೆ ಅನ್ನೋ ದೇವರು ಇದ್ದಾರಲ್ಲ, ಅವ್ರನ್ನ ನಾವು ಇಲ್ಲಿ ನೋಡಲು ಸಾಧ್ಯ ಅಂತಲೇ ಹೇಳ್ಬೋದು. ಹಾಗೆ ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ನಿಮಗೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಅನ್ನೋಂಥದ್ದು ಸಿಕ್ಕಾಪಟ್ಟೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದನ್ನು ಸ್ವತಃ ನಾನೇ ಅನುಭವಿಸಿದ್ದೀನಿ ಕೂಡ. ತುಂಬ ಚೆನ್ನಾಗಿದೆ. ಸಪೋಸ್ ನೀವು ಈ ಕಡೆ ಬರ್ತಾ ಇದ್ದೀರಾ ಅಂದಲ್ಲಿ ಬನ್ನಿ ತಪ್ಪದೆ ದೇವಸ್ಥಾನಕ್ಕೆ. ಹಾಗೆ ದೇವರ ಕೃಪೆಗೆ ನೀವು ಕೂಡ ಪಾತ್ರರಾಗಿ ಕೇಳ್ಕೊಳ್ತೀನಿ. ಇನ್ನು ದೇವಸ್ಥಾನ ರೂಟ್ ನೋಡ್ತಾ ಹೋದರೆ ಸೊರಬದಿಂದ ಕೇವಲ 10 ಕಿಲೋಮೀಟರ್, ಇನ್ನು ಸಿರ್ಸಿಯಿಂದ 50ರಿಂದ 55 ಕಿಲೋಮೀಟರ್ ಅಂತಲೇ ಹೇಳ್ಬೋದು. ಇನ್ನು ಸೊರಬದಿಂದ ಶಿಕಾರಿಪುರ ಹೋಗೋ ರೂಟಲ್ಲಿ ನಿಮಗೆ ಈ ದೇವಸ್ಥಾನ ಕಾಣುತ್ತೆ. ಸೊ ಅಲ್ಲೇ ಬೋರ್ಡ್ ಇದೆ, ನಂತರ ರೂಟ್ ಅವರು ಕೊಟ್ಟಿದ್ದಾರೆ. ಸೊ ಅದೇ ರೂಟ್ ಮೇಲೆ ಹೋದರೆ ಆಯಿತು, ನಮಗೆ ನಮ್ಮ ದೇವಸ್ಥಾನ ಸಿಗುತ್ತೆ. ಹಾಗೆ ಹಣ್ಣು ಕಾಯಿ ಪ್ರತಿಯೊಂದು ಪೂಜೆ ಎಲ್ಲ ದೇವಸ್ಥಾನ ಎದುರು ಭಾಗ ಇರುವಂತಹ ಅಂಗಡಿ ಮುಂಗಟ್ಟಲ್ಲೇ ಸಿಗತ್ತೆ ಎಲ್ಲದೂ ಕೂಡ. ಸೊ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಎದುರುಗಡೆನೂ ನಾನೇನು ತೋರಿಸಿದ್ದೀನಿ ಕೂಡ ದೇವಸ್ಥಾನದ ಅಂಗಡಿ ಎಲ್ಲನೂ ನೀವು ಅಲ್ಲೇ ತೊಗೋಬೋದು. ಹಾಗೆ ದೇವ್ರ ಫೋಟೋ ಪ್ರಸಾದ ಎಲ್ಲ ಕೂಡ ದೇವಸ್ಥಾನದಲ್ಲಿ ವ್ಯವಸ್ಥಾಪಕವಾಗಿ ಇದೆ. ಇನ್ನು ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಘಟ್ಟದ ಕೆಳಗಿನ ಭಾಗದಲ್ಲಿ ನೀವು ಹೆಚ್ಚಾಗಿ ನಾಗದೇವರ ದೇವಸ್ಥಾನ ಆಗಿರ್ಬೋದು, ಕಲ್ಲುಗಳನ್ನಾಗಿರೋದು ನೋಡಿರ್ಬೋದು. ಆದರೆ ಈಚೆ ಸೈಡು ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಆದರೆ ಒಂದು ಶಕ್ತಿಪೀಠ ಇಲ್ಲಿರುವಂಥ ನೀವು ನೋಡ್ತಾ ಇರುವಂತಹ ದೇವಸ್ಥಾನ ಒಂದು ಮಹಾನ್ ಶಕ್ತಿ ಉಳ್ಳಂತಹ ದೇವಸ್ಥಾನ. ನಿಮಗೆ ಯಾವುದೇ ಥರ ಅಂಥ ಸೇವೆ ಆಗಿರ್ಬೋದು, ಏನೇ ಇದ್ದರೂ ನೀವು ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಸೇವೆನ ಸಲ್ಲಿಸ್ಬೋದು ಅಂತ ಹೇಳ್ತೀನಿ. ಹಾಗೆ ನೀವು ನೋಡ್ತಾ ಇದ್ದೀರಾ, ಎಲ್ಲ ದೇವರ ದರ್ಶನ ನೀವು ತಗೊಳ್ತಾ ಇದ್ದೀರಾ. ಮತ್ತು ಇದು ದ್ವಾರದಲ್ಲಿ ಹೋಗ್ತಾನೆ ನಿಮ್ಗೊಂಥರ ಪಾಸಿಟಿವ್ ವೈಬ್. ನಾನು ಆಲ್ರೆಡಿ ಹೇಳಿದ್ದೀನಿ, ದೇವಸ್ಥಾನ ನೋಡ್ತಾ ಇದ್ದ ಹಾಗೆ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ, ಒಂದೊಳ್ಳೆ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂಥ ದೇವಸ್ಥಾನ ಅಂತಲೇ ಹೇಳ್ಬೋದು. ಮತ್ತು ಎಲ್ಲ ಸೇವೆಗಳು ನೀವು ಏನೇನು ದೇವಸ್ಥಾನದಲ್ಲಿ ಮಾಡ್ತಿರಲ್ಲ, ಪ್ರತಿಯೊಂದು ಸೇವೆಗಳನ್ನ ಕೂಡ ಇಲ್ಲಿ ಬಂದು ನೀವು ಸಲ್ಲಿಸ್ಬೋದು ಅಂತಲೇ ಹೇಳ್ತೀನಿ. ಸೊ ನೀವೇನಾದರೂ ಕಾಯ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗಬೇಕು, ಒಂದೊಳ್ಳೆ ಹೊಸ ಪ್ಲೇಸ್ ಹೋಗಬೇಕು, ಹೊಸ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ಹಾಗಾದರೆ ಕೂಡ ತಪ್ಪದೆ ಉರುಗನಹಳ್ಳಿಗೆ ಬನ್ನಿ. ಉರುಗನಹಳ್ಳಿಗೆ ಬಂದು ನೀವು ನೋಡ್ತಾ ಇರೋದು ದೇವಸ್ಥಾನದ ಸುತ್ತಮುತ್ತಲಿನ ಜಾಗನ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ. ಹಾಗೆ ನೀವೇನಾದರೂ ಸೊರಬದ ಕಡೆ ಬಂದಿದ್ದೀರಾ ಅಂದರೆ ಮಿಸ್ ಮಾಡದೆ ಉರುಗನಹಳ್ಳಿಗೆ ಬನ್ನಿ. ಹಾಗೆ ದೇವರ ಕೃಪೆಗೆ ಮತ್ತೊಮ್ಮೆ ನೀವು ಪಾತ್ರರಾಗಿ ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ ಹೋಗೋಣ. ಸೊ ಅವ್ರು ಹೇಳಿದಂತಹ ಬನ ಇಲ್ಲೇ ಇರೋದು ನಾಗಬನ. ಇನ್ನು ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದರ್ಗಾ. ಸೊ ಇಲ್ಲಿ ದರ್ಗಾ ಇದೆ. ಇನ್ನು ಈಚೆ ಸೈಡ್ ನಾಗಬನ. ಇಲ್ಲಿ ನಾಗಬನ 5 ಹೆಡೆಯ ನಾಗದೇವರು ಇದ್ದಾರೆ.
ಇನ್ನು ನೀವು ಅಲ್ಲೆಲ್ಲ ನೋಡ್ತಾ ಇರ್ಬೋದು ಕಲ್ಲುಗಳು, ಅಂದರೆ ಹರಕೆ ಕೊಟ್ಟಿರುವಂತಹ ಕಲ್ಲುಗಳು ಇರ್ಬೋದು. ಇದೆಲ್ಲ ಹರಕೆ ಕೊಟ್ಟಿರೋದು ಅಥವಾ 2 ದಾನಿಗಳು ಕೊಟ್ಟಿರುವಂಥದ್ದು, ಭಕ್ತರು ಸಲ್ಲಿಸಿರುವಂತಹ ಕಲ್ಲುಗಳು ನೀವಲ್ಲಿ ನೋಡಿರುವಂಥದ್ದು. ಇನ್ನು ಇಷ್ಟೊತ್ತು ನೀವಿದ್ದಿದ್ದು ನನ್ನ ಜೊತೆಲಿ ಉರುಗನಹಳ್ಳಿಲಿ ದೇವಸ್ಥಾನದ ಬಗ್ಗೆ ಪೂರ್ತಿ ಮಾಹಿತಿ, ಹಾಗೆ ಆ ದೇವಸ್ಥಾನದ ವಿಶೇಷತೆ ಪ್ರತಿಯೊಂದು ಹೇಳಿದ್ದೀನಿ. ನೀವು ಏನಾದರೂ ದೇವಸ್ಥಾನಕ್ಕೆ ಬರಬೇಕಂತ ಇದ್ದರೆ ಬನ್ನಿ. ಸೊ ಇರುವಂಥ ಡಿಸ್ಟೆನ್ಸಸ್ಸಿಂದ ಪ್ರತಿಯೊಂದು ಹೇಳಿದ್ದೀನಿ. ಹಾಗೆ ದೇವಸ್ಥಾನದ ಮಹತ್ವನ ನೀವು ನೋಡ್ಕೊಂಡು ಹೋಗಿ, ಹಾಗೆ ದೇವಸ್ಥಾನ ಹೇಗೆ ಕಾಣಿಸ್ತಾ ಇತ್ತು ಪ್ರತಿಯೊಂದು ನೀವು ನೋಡ್ತಾ ಹೋಗಿ. ಇಷ್ಟೊತ್ತು ಗಂಟ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಯಾರಿಗಾದರೂ ಈ ವಿಡಿಯೋ ಶೇರ್ ಮಾಡಬೇಕಂತಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಮತ್ತೊಮ್ಮೆ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.